ಹಲೋ ಎಲ್ರಿಗೂ ನಮಸ್ಕಾರ. ಈ ಬಾರಿಯ IPL ಸಾಕಷ್ಟು ರೋಮಾಂಚನಕಾರಿಯಾಗಿ ಸಾಗ್ತಾ ಇದೆ. ಬ್ಯಾಟರ್ಸ್ಗಳು ಒಂದೆಡೆ ದಾಳಿ ಮಾಡಿ ರೆಕಾರ್ಡ್ಗಳ ಮೇಲೆ ರೆಕಾರ್ಡನ್ನು ಮಾಡ್ತಾ ಇದ್ದರೆ, ಅಂತಹ ಫ್ಲ್ಯಾಟ್ ವಿಕೆಟ್ಗಳಲ್ಲೂ ಕೂಡ ಬೌಲರ್ಸ್ಗಳು ಕಮಾಲ್ ಮಾಡ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಆರೆಂಜ್ ಕ್ಯಾಪ್ನಲ್ಲಿ ಈಗ ಯಾರ್ಯಾರಿದ್ದಾರೆ, ಹಾಗೆಯೇ ಪರ್ಪಲ್ ಕ್ಯಾಪ್ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ, ಹಾಗೆಯೇ ಪಾಯಿಂಟ್ಸ್ ಟೇಬಲ್ ಸದ್ಯಕ್ಕೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ. ಬನ್ನಿ ಈ ವಿಡಿಯೋನೇ ಶುರು ಮಾಡೋಣ. ಮೊದಲನೇದಾಗಿ ನಿನ್ನೆ ಮ್ಯಾಚ್ನ ಬಳಿಕ ಪಾಯಿಂಟ್ಸ್ ಟೇಬಲ್ ಹೇಗಾಗಿದೆ ಅಂತ ನೋಡೋದಾದರೆ, ರಾಜಸ್ಥಾನ್ ರಾಯಲ್ಸ್ ಟಾಪ್ ಆಫ್ ದ ಟೇಬಲಲ್ಲಿ ಆರಾಮಾಗಿ ಕೂರ್ತಾರೆ. 8ರಲ್ಲಿ 7 ಜಯಶಾಲಿಯಾಗಿ 14 ಪಾಯಿಂಟ್ನೊಂದಿಗೆ. ಸೆಕೆಂಡ್ ಪ್ಲೇಸಲ್ಲಿ ಕೋಲ್ಕತ್ತಾ ನಿನ್ನೆ ಸೋತಿದ್ದರಿಂದ 8ರಲ್ಲಿ 5 ಗೆದ್ದು 3 ಲಾಸ್ ಇದೆ. ಅವ್ರ ಥರನೇ ಸನ್ರೈಸರ್ಸ್ ಮತ್ತು ಲಕ್ನೋದು ಕೂಡ ಇದೆ. ರನ್ ರೇಟ್ ಜಾಸ್ತಿ ಇರೋದ್ರಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ಸೆಕೆಂಡ್ ಪೊಸಿಷನ್ನಲ್ಲಿದೆ. ಸನ್ರೈಸರ್ಸ್ ಲಕ್ನೋಕ್ಕಿಂತ ಜಾಸ್ತಿ ರನ್ ರೇಟ್ ಇರೋದ್ರಿಂದ 3rd ಪ್ಲೇಸಲ್ಲಿದೆ. 4th ಪ್ಲೇಸಲ್ಲಿ ಲಕ್ನೋ ಇದೆ. ಇನ್ನು 5th ಪ್ಲೇಸಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಇದೆ. 8ರಲ್ಲಿ 4 ಗೆದ್ದು 4 ಸೋತಿದ್ದಾರೆ ಅವರು. 6th ಪ್ಲೇಸಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 9ರಲ್ಲಿ 4 ಗೆದ್ದು 5 ಸೋತಿದ್ದಾರೆ. 7th ಪೊಸಿಷನ್ನಲ್ಲಿ GT ಕೂಡ ಸೇಮ್ ಇದೆ. 9ರಲ್ಲಿ 4 ಗೆದ್ದು 5 ಸೋತಿದ್ದಾರೆ. ಇನ್ನು ನಿನ್ನೆ ಅತ್ಯುತ್ತಮ ಜಯದ ಬಳಿಕ 8ನೇ ಸ್ಥಾನಕ್ಕೆ ಏರಿದ್ದಾರೆ ಪಂಜಾಬ್ ಕಿಂಗ್ಸ್. 9ರಲ್ಲಿ 3 ಗೆದ್ದು 6 ಸೋತಿದ್ದಾರೆ. 9ನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಇದೆ. 8ರಲ್ಲಿ 3 ಗೆದ್ದು 5 ಸೋತಿದ್ದಾರೆ. ಕೊನೆಯ ಸ್ಥಾನದಲ್ಲಿ RCB ಇರುತ್ತೆ. 9ರಲ್ಲಿ 2 ಗೆದ್ದು 7 ಸೋತಿದ್ದಾರೆ. ಇದು ಈ ಹಾಲಿಯ ಪಾಯಿಂಟ್ಸ್ ಟೇಬಲ್. ಇನ್ನು ಆರೆಂಜ್ ಕ್ಯಾಪ್ ಲಿಸ್ಟ್ನಲ್ಲಿ ಮತ್ತೆ ವಿರಾಟ್ ಕೊಹ್ಲಿನೇ ಫಸ್ಟ್ ಇರ್ತಾರೆ. 9 ಮ್ಯಾಚ್ನಲ್ಲಿ 430 ರನ್ಸ್. ಸೆಕೆಂಡ್ ಪೊಸಿಷನ್ಗೆ ಸುನಿಲ್ ನರೇನ್ ಅವರು ಬರ್ತಾರೆ. 8 ಮ್ಯಾಚ್ನಲ್ಲಿ 357 ರನ್. ಸಖತ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಸುನಿಲ್ ನರೇನ್ ಈ ಸೀಸನ್. 3rd ಪೊಸಿಷನ್ನಲ್ಲಿ ಋತುರಾಜ್ ಗಾಯಕ್ವಾಡ್ ಬರ್ತಾರೆ. ಋತುರಾಜ್ ಗಾಯಕ್ವಾಡ್ ಅವರು 349 ರನ್ಸ್ 8 ಇನ್ನಿಂಗ್ಸ್ನಲ್ಲಿ. 4th ಪೊಸಿಷನ್ನಲ್ಲಿ ರಿಷಬ್ ಪಂತ್ 9 ಮ್ಯಾಚ್ನಲ್ಲಿ 342. ಇನ್ನು 5th ಪೊಸಿಷನ್ನಲ್ಲಿ ಸಾಯಿ ಸುದರ್ಶನ್ ಬರ್ತಾರೆ. 9 ಮ್ಯಾಚ್ನಲ್ಲಿ 334 ರನ್. ಸದ್ಯಕ್ಕೆ ಆರೆಂಜ್ ಕ್ಯಾಪ್ ಲೀಸ್ಟ್ ಹೀಗಿದೆ. ಇನ್ನು ಪರ್ಪಲ್ ಕ್ಯಾಪ್ನಲ್ಲಿ ಮತ್ತೊಮ್ಮೆ ಹರ್ಷಲ್ ಪಟೇಲ್ ಅವರು ಫಸ್ಟ್ಗೆ ಬರ್ತಾರೆ. 9 ಇನ್ನಿಂಗ್ಸ್ನಲ್ಲಿ 14 ವಿಕೆಟ್. ಅವರನ್ನು ಬಿಟ್ಟರೆ ಜಸ್ಪ್ರೀತ್ ಬುಮ್ರಾ 8 ಮ್ಯಾಚ್ನಲ್ಲಿ 13 ವಿಕೆಟ್ ಇದೆ. 3ನೇ ಸ್ಥಾನದಲ್ಲಿ ಯುಜ್ವೇಂದ್ರ ಚಹಲ್ ಕೂಡ 8 ಇನ್ನಿಂಗ್ಸ್ನಲ್ಲಿ 13 ವಿಕೆಟ್. ಹಾಗೆಯೇ ಕುಲ್ದೀಪ್ ಯಾದವ್ ಬರ್ತಾರೆ. ಕೇವಲ 6 ಮ್ಯಾಚ್ನಲ್ಲಿ 12 ವಿಕೆಟ್ ತೆಗೆದಿದ್ದಾರೆ ಅವರು. ಇನ್ನು 5th ಪೊಸಿಷನ್ನಲ್ಲಿ ನಟರಾಜನ್ ಕೂಡ ಕೇವಲ 6 ಇನ್ನಿಂಗ್ಸ್ನಲ್ಲಿ 12 ವಿಕೆಟ್ಗಳನ್ನು ತೆಗೆದಿದ್ದಾರೆ. ಇಂತಹ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ನಲ್ಲೂ ಈ ಬೌಲರ್ಸ್ಗಳು ಕಮಾಲ್ ಮಾಡ್ತಾ ಇದ್ದಾರೆ. ಅದು ಅವರ ಸ್ಕಿಲ್ಸನ್ನು ತೋರಿಸುತ್ತೆ. ಸೊ ಇದಾಗಿತ್ತು ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್ ಹಾಗೆಯೇ ಪಾಯಿಂಟ್ಸ್ ಟೇಬಲ್ ನಿನ್ನೆ ಮ್ಯಾಚ್ ಆದ ಬಳಿಕ ಹೇಗಿದೆ ಅಂತ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್